ಮತ್ತು ಇನ್ನೊಂದು ನಿಮ್ಗೊಂದೊಂದು ವಿಷಯ ಹೇಳ್ಬೇಕಂದ್ರೆ ಇವಳನ್ನ ನಾವು 7th ಇಂದ ಸ್ಕೂಲಿಗೆ ಕಳಿಸಿಲ್ಲ. ಓಪನ್ ಓಪನ್ ಸ್ಕೂಲ್ ಪರ್ಮಿಷನ್ ಇತ್ತು ಪರ್ಮಿಷನ್ ತಗೊಂಡು BU ಅವ್ರ ಹತ್ರ ಪರ್ಮಿಷನ್ ತಗೊಂಡು ಸ್ಪೆಷಲ್ ಆಗಿ ಈ ಥರ ನ್ಯಾಷನಲ್ ಸೆಲೆಕ್ಷನ್ ಆಗಿದ್ದಾಳೆ ಅಂತ. ಈಗ ಹೆಂಗೆ ಅವಳು ಕೋಚಿಂಗ್ ಮಾಡ್ತಿದ್ದಾಳ, ಟ್ರೈನಿಂಗ್ ಮಾಡ್ತಿದ್ದಾಳ ಮಾರ್ನಿಂಗ್ ಟು ಈವ್ನಿಂಗು, ಅದೇ ಥರ ಮಾಡಿದ್ದು. ಆ ಟೈಮಲ್ಲಿ ಆವಾಗಿಂದನೂ SLC ವರ್ಗು ಇಲ್ಲ. SLC ಆದಮೇಲೆ ಇವಾಗ ಸೈಕಾಲಜಿ ಫಸ್ಟ್ ಇಯರ್ ಜೈನ್ ಕಾಲೇಜು ಸೆಕೆಂಡ್ ಡಿಗ್ರಿ ಇಲ್ಲಿವರೆಗೂ ಕಾಲೇಜ್ಗೆ ಹೋಗಲ್ಲ ಮೇಡಮ್. ವೀಕ್ಲಿ ಒನ್ಸ್ ಮಾತ್ರ ಕಾಲೇಜ್ಗೆ ಹೋಗ್ತಾಳೆ. ಇನ್ನು 24 ಅವರ್ಸು ಇದೆ ಮೇಡಮ್ ಜೀವನ. 24 ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀರಾ? ಟೂರ್ನಮೆಂಟ್ ಇರಲಿ ಇಲ್ದಲೇ ಹೋಗ್ಲಿ ಫೀಲ್ಡ್ ಅಷ್ಟೇ. ಟೆನ್ನಿಸ್ ಕೋರ್ಟ್ ಸುರಭಿಯಲ್ಲಿ ಇರ್ತಾರೆ, ಟೆನ್ನಿಸ್ ಕೋರ್ಟ್ ಅಲ್ಲಿ ಇರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಎಷ್ಟೋ ನಾವು ವೆಕೇಶನ್ಸ್ಗೆ ನಮ್ಮ ರಿಲೇಷನ್ಸ್ ಫಂಕ್ಷನ್ಗಳಿಗೂ ಅಟೆಂಡೇ ಆಗಿಲ್ಲ. ಅದರಿಂದ ಎಷ್ಟೋ ಜನ ಬೈದಿದ್ದಾರೆ ನಮಗೆ. ಅವಳು ಹೆಣ್ಮಗಳು, ಅವಳು ಸ್ಕೂಲ್ ಬಿಡಿಸ್ಬಿಟ್ಟು ಇವನು ಕೆಲಸ ಕಾರ್ಯ ಬಿಟ್ಬಿಟ್ಟು ಜೀವನ ಹಾಳು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಎಷ್ಟೊಂದ್ಸಲಿ ಎಲ್ಲರೂ ಬೈದಿದ್ದಾರೆ ನನಗೆ. ಆ ರೀತಿ ಎಲ್ಲ ಮಾತು ಕೇಳಿದ್ದೀರಾ? ಕೇಳಿದ್ದೀವಿ. ಎಲ್ಲರೂ ಯಾರೂ ನಮಗೆ ಸಪೋರ್ಟ್ ಮಾಡಲಿಲ್ಲ.